ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 50% ಜನರು ಕಲುಷಿತ ನೀರನ್ನೇ ಕುಡಿಯುತ್ತಿದ್ದಾರೆಂದು ವಿರೋಧ ಪಕ್ಷದ ಸದಸ್ಯರು ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ಪಾಲಿಕೆಯಲ್ಲಿ ಕೆಲಕಾಲ ಆರೋಪ ಪ್ರತ್ಯಾರೋಪಗಳು ನಡೆದವು. ಅಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಪಾಲಿಕೆಯ ಕಮಿಷನರ್ ಭ್ರಷ್ಟಾಚಾರ ನಿರತರಾಗಿದ್ದು ಅವರ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಸದಸ್ಯರು ಮೇಯರ್ ಅವರನ್ನು ಆಗ್ರಹಿಸಿದ ಪ್ರಸಂಗವೂ ನಡೆಯಿತು. ಆದರೆ ಇವತ್ತು ಈ ಪಚ್ಚನಾಡಿಗೆ ಬರುವಂಥ ಸಂದರ್ಭದಲ್ಲಿ ಪಚ್ಚನಾಡಿಯಲ್ಲಿ ತುಂಬಾ ಸಮಯದಿಂದ ಅಲ್ಲಿ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಸರಿಯಾಗಿ. ಅದೇ ರೀತಿ ಅದನ್ನ ಸೀವೇಜ್ ಏನ್ ಬರ್ತಾ ಇದೆ ಅದನ್ನ ಟ್ರೀಟ್ಮೆಂಟ್ ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ನಮ್ಮ ಪಾಲಿಕೆ ಆಗಲಿ ಅದೇ ರೀತಿ ಆ ಗುತ್ತಿಗೆ ಆಧಾರದಲ್ಲಿರ್ತಕ್ಕಂಥ ಏಜೆನ್ಸಿಗಳಿದೆ ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ತುಂಬಾ ಟೈಮಿಂದ ಒಂದು ಪಂಪ್ ಹಾಳಾಗಿ ಸೀವೇಜ್ ಟ್ರೀಟ್ಮೆಂಟ್ ಮಾಡುವಂತ ಪಂಪ್ ಹಾಳಾಗಿ ತುಂಬಾ ಟೈಮಿಂದ ಅಲ್ಲಿಂದ ನೀರು ಹೊರಗೆ ಅದೇ ರೀತಿ ಸೀವೇಜ್ ನೀರನ್ನು ಹೊರಗೆ ಬಿಡ್ತಾ ಇದೆ. ಆ ನೀರು ಸೀದಾ ಹೋಗಿ ಅಲ್ಲಿಗೆ ಮಂಜಪಾತೆಗೆ ಹೋಗಿ ಅಲ್ಲಿಂದ ಸೀದಾ ಮರವೂರು ಡ್ಯಾಮ್ಗೆ ಹೋಗುತ್ತೆ. ಮರವೂರು ಡ್ಯಾಮ್ ಪ್ರಾಮುಖ್ಯವಾಗಿ ಬಹುಗ್ರಾಮ ಕುಡಿಯುವ ಯೋಜನೆಯಲ್ಲಿ ಒಳಪಡುವಂತ ಡ್ಯಾಮ್ ಅದು. ಸೊ ಇವತ್ತು ಅದನ್ನು ನೋಡ್ಬೇಕಾದ್ರೆ ಇವತ್ತು ಅದೇ ಸೀವೇಜ್ ಪ್ಲಾಂಟ್ ಅನ್ನ ಈ ಪಂಪು ಅದು ಇದು ಮೇಂಟೆನೆನ್ಸ್ ಆಗದ ರೀತಿಯಲ್ಲಿ ನೋಡಿದಾಗ ಈ ಸೀವೇಜ್ ಟ್ರೀಟ್ಮೆಂಟ್ ಆಗದ ನೀರನ್ನ ಸೀದಾ ನಾವು ಮರವೂರು ಡ್ಯಾಮ್ಗೆ ಕಳಿಸ್ತಾ ಇದ್ದೇವೆ. ಇದರ ಬಗ್ಗೆ ಬಹಳಷ್ಟು ಸಮಯದಲ್ಲಿ ನಾವು ಇದನ್ನ ತಮ್ಮ ಈ ಸಭೆಯಲ್ಲಿ ಕೂಡ ಗಮನವನ್ನ ತಂದಿದ್ದೇವೆ ನಾವು. ಅದೇ ರೀತಿ ಇನ್ನೊಂದು ಸುರತ್ಕಲ್ ಮಧ್ಯದಲ್ಲಿರುವಂತದ್ದು ಈ 2-3 ದಿನದ ಒಂದು ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಅಲ್ಲಿಗೆ ಖಂಡಿಗೆ ನದಿ ಇದೆ. ಇದು ಇವತ್ತಲ್ಲ, ನಾವು ವಿನಯರಾಜ್ ಅವರು ಪ್ರತಿಪಕ್ಷ ನಾಯಕರಿರುವಾಗ ಮತ್ತೆ ಪ್ರವೀಣ್ ಚಂದ್ರ ಅವರಿರುವಾಗ ಕೂಡ ನಾವು ಒಮ್ಮೆ ವಿಸಿಟ್ ಕೊಟ್ಟು ಅಲ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ವ್ಯವಸ್ಥೆ ಇಲ್ಲದೆ ಅದು ಸೀದಾ ಅಲ್ಲಿಂದ ಟ್ರೀಟ್ಮೆಂಟ್ ಆಗದೆ ನೀರು ಸೀದಾ ಹೋಗ್ತಾ ಇದೆ. ಅಲ್ಲಿ ಜನರು ಕೂಡ ನಾವು ಹೋಗ್ಬೇಕಂದ್ರೆ ತುಂಬಾ ಜನ ಬಂದಲ್ಲಿ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು 7-8 ತಿಂಗಳಿಂದ ನಡೀತಾ ಇದೆ. ಆದ್ರೆ ಇಲ್ಲಿ ನಮ್ಮ ಎನ್ವೈರನ್ಮೆಂಟ್ ಇಂಜಿನಿಯರ್ಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಪಾಲಿಕೆಯ ಆಡಳಿತ ಏನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲ ನೀರು ಹೋಗಿ ನಮ್ಮಲ್ಲಿ ಬರುವಂತ ಪಾಲ್ಗುಣಿ ಆಗ್ಬೋದು, ನೇತ್ರಾವತಿ ಆಗ್ಬೋದು, ಅದೇ ರೀತಿ ಖಂಡಿಗೆ ಆಗ್ಬೋದು, ಅದೇ ರೀತಿ ಮರವೂರು ಡ್ಯಾಮ್ ಆಗಿರ್ಬೋದು, ಇದೆಲ್ಲದಕ್ಕೆ ಸೀವೇಜ್ ಹೋಗಿ ಇವತ್ತು ಬಹಳ ಚಿಂತಾಜನಕ ಪರಿಸ್ಥಿತಿ ಆಗ್ತಾ ಇದೆ. ಇದರ ಈ ಮರವೂರಲ್ಲಿ ಮೇನ್ ಆಗಿ ನೋಡಿದ್ರೆ ಮರವೂರಲ್ಲಿ ನಮಗೆ ಬಹುಗ್ರಾಮ ಕುಡಿಯುವ ಯೋಜನೆ ಮುಖ್ಯವಾಗಿ ನಡೀತಾ ಇರೋದ್ರಿಂದ ಅಲ್ಲಿ ಬಹಳಷ್ಟು ಹಳ್ಳಿಗಳಿಗೆ ಹೋಗುವಂತ ನೀರಿಗೆ ಇದು ಕಲುಷಿತವಾಗಿ ಬಂದು ನೀರು ಕುಡಿಯುವ ನೀರಲ್ಲಿ ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ನಿರಾಕರಿಸಿದಂತ ವಿಷಯ ಆಗ್ತಾ ಇದೆ. ಇದನ್ನ ಈಗ ನೋಡ್ಬೇಕಾದ್ರೆ ಇಲ್ಲಿ 3 SCP ಅನ್ನ ಗ್ರೀನ್ ಎನ್ವೋಟೆಕ್ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು SCP ಅನ್ನ ಪಚ್ಚನಾಡಿ SCP ಅನ್ನ ಶಾನ್ ಎಂಟರ್ಪ್ರೈಸಸ್ ಮಾಡ್ತಾ ಇದ್ದಾರೆ. ನಾನು ಕೇಳೋದು, ಇವರಿಗೆ 1,50,00,000 ಮೇಲ್ಪಟ್ಟ ಮೇಂಟೆನೆನ್ಸ್ ದುಡ್ಡನ್ನು ನಾವು ಟೆಂಡರ್ ಮುಖೇನ ಪ್ರತಿ ವರ್ಷ ನಾವು ಇದನ್ನ ಕೊಡ್ತಾ ಇದ್ದೀವಿ. ಏನು ಜವಾಬ್ದಾರಿ ಇವರು ಮಾಡ್ತಾ ಇದ್ದಾರೆ ಆ ಜವಾಬ್ದಾರಿ ಮುಖ್ಯ. ಯಾಕಂದ್ರೆ ಇಲ್ಲಿ ಪಚ್ಚನಾಡಿಯಲ್ಲಿ ತುಂಬಾ ಸಲ ನಮ್ಮ ಅಧಿಕಾರಿಗಳು ನಮ್ಮ ಆ ಗುತ್ತಿಗೆ ಯಾರಿದ್ದಾರೆ ಏಜೆನ್ಸಿಯನ್ನ ಹೇಳಿ ಕೂಡ ಅವರು ಅಸಡ್ಡ ಧೋರಣೆಯನ್ನು ತಗೊಳ್ಳಿ ಅಲ್ಲಿ ಪಂಪ್ ಅನ್ನು ರಿಪೇರಿ ಮಾಡದ ಪರಿಸ್ಥಿತಿ ಇದೆ. ಅದನ್ನ ಮತ್ತೆ ನಮ್ಮ ಅಧಿಕಾರಿಗಳು ಹೋಗಿ ಅವರೇ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ನಾವು ಮೇಂಟೆನೆನ್ಸ್ ಯಾಕೆ ಕೊಡ್ಬೇಕು? ಸೀವೇಜ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ಸೀದಾ ನಾವು ಮಂಜಪಾತೆಗೆ ಗಲೀಜ್ ಅಲ್ಲಿಂದ ನಾವು ಹೋಗಿ ನೋಡುವಾಗ ಇಲ್ಲಿ STP ಇದೆ, ಅಲ್ಲಿಂದ ಹೋಗುವಂತ ನೀರು ಬೇರೆ, ಅಲ್ಲಿಂದ ಮೇಲಿಂದ ಬರುವಂತ ನೀರು ತುಂಬಾ ಪ್ಯೂರ್ ಆಗಿ ಬರ್ತಾ ಇದೆ, ಅಲ್ಲಿಂದ ಹೋಗುವಂತ ನೀರು ತಪ್ಪವಾಗಿ ಹೋಗ್ತಾ ಇದೆ. ಸೊ ಇದನ್ನ ಯಾರು ಜವಾಬ್ದಾರಿಯಾಗಿ ತೆಗಿತಾರೆ? ಈಗ ಪಾಲಿಕೆ ನನ್ನ ಪ್ರಕಾರ ಇದು ಬಹಳ ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ. ಇದು ನಮ್ಮ ಪಾಲಿಕೆಯ ವೈಫಲ್ಯ ಕೂಡ. ಇದನ್ನ ಸರಿಯಾಗಿ ರೀತಿಯಲ್ಲಿ ನಾವು ಆಡಳಿತ ಮಾಡುವವರು ಇದನ್ನ ಸರಿಯಾಗಿ ಹೋಗಿ ಅದನ್ನ ಕುಲಂಕುಷವಾಗಿ ತನಿಖೆ ಮಾಡಿ ಇದನ್ನ ಯಾವ ಅಧಿಕಾರಿಗಳು ಅದನ್ನ ಯಾವ ಅಧಿಕಾರಿಗಳಿಗೆ ಅದರ ಜವಾಬ್ದಾರಿ ಇದೆ, ಎನ್ವೈರನ್ಮೆಂಟ್ ಇಂಜಿನಿಯರ್ ಆಗಿರ್ಬೋದು, ನಮ್ಮ ಆಫೀಸರ್ಸ್ ಆಗಿರ್ಬೋದು, ಯಾರಿಗೆ ಇದಕ್ಕೆ ಜವಾಬ್ದಾರಿ ಇದೆ ಅವರು ಯಾಕೆ ಈ ಕೆಲಸವನ್ನು ಮಾಡಿಲ್ಲ? ಇದನ್ನ ಪದೇ ನಾವು ಈ ಸಾಮಾನ್ಯ ಸಭೆಯಲ್ಲಿ ಜನರ ಆರೋಗ್ಯದ ವಿಚಾರ ಬರಬೇಕಾದ್ರೆ ಈ STPಗಳು ಸರಿಯಾಗಿ ಇಷ್ಟು ಕೋಟಿಗಟ್ಟಲೆ ದುಡ್ಡನ್ನು ನಾವು STP ಹಾಕ್ತೇವೆ. ಇವತ್ತು ತಾವು ಕೇಳಿ ಮೇಲಿಂದ ಬರುವಂತ ಎಲ್ಲ ಕೊಳಚೆ ನೀರುಗಳು ಬರ್ತಾ ಇದೆ. ಎಷ್ಟು ಕೋಟಿ ನಾವು ಖರ್ಚು ಮಾಡಿದ್ದೇವೆ? ಎಷ್ಟು ಕೋಟಿ ನಾವು ಸ್ಮಾರ್ಟ್ ಸಿಟಿ ಖರ್ಚು ಮಾಡಿದ್ದೇವೆ? 6-7 ಕೋಟಿ ಮೂಲ ಸ್ಟಾರ್ಟಿಂಗ್ ಖರ್ಚು ಮಾಡಿ 12 ಕೋಟಿ ತನಕ ಹೋಗಿದೆ. ಅದೇ ರೀತಿ ನಾವು ಗುಜ್ಜರಕೆರೆ ಇವತ್ತು ಏನಾಗ್ತಾ ಇದೆ, ಇಷ್ಟು ಕೋಟಿ ಖರ್ಚು ಮಾಡಿ ಕೂಡ ಗುಜ್ಜರಕೆರೆಯಲ್ಲಿ ಸೀದಾ ಹೋಗಿ ನೀರು ಹೋಗಿ ಇವತ್ತು ತಪ್ಪ ನೀರಲ್ಲಿ ನಿಂತಿದ್ದಾರೆ. ಸೀವೇಜ್ ಫುಲ್ ಸೀವೇಜ್ ಆಗಿದೆ. ಆಕ್ಚುಲಿ
ನಾವು ಅಷ್ಟು ದುಡ್ಡು ಇಟ್ಟಿದ್ದೇವೆ, ಇಷ್ಟು ದುಡ್ಡು ಇಟ್ಟಿದ್ದೇವೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾವು ಒಂದು ಪಾಲಿಕೆ ಜವಾಬ್ದಾರಿ. ಈ ಪಾಲಿಕೆ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಪೂಜೆ. ಇದನ್ನ ಯಾವ ರೀತಿ ಜವಾಬ್ದಾರಿ ಹೋಗ್ತಾ ಈಗ ಇವತ್ತು ನಾವು 2-3 ಕಡೆ ಹೋಗ್ಬೇಕಾದ್ರೆ, ನಾನು ಮೊನ್ನೆ ಸೋಮವಾರ ನಾವು ತಾವು ದೇವಸ್ಥಾನಕ್ಕೆ ಹೋಗಿ ಕೆಳಗೆ ಬರ್ಬೇಕಾದ್ರೆ ಆ ನೀರನ್ನು ನೀವು ಅಲ್ಲಿ ಹೋಗಿ ಅದನ್ನ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಆ ನೀರು ಹೇಗಿದೆ ಅಂತ. ನಾವು ಯಾಕೆ ಆ ದೇವಸ್ಥಾನ ಪಕ್ಕ ಇರುವಂತ ಕೆರೆ ಒಂದು ಪವಿತ್ರವಾದಂತ ಕೆರೆ ಆದ್ರೂ ಕೂಡ ಅದನ್ನ ಮೇಲಿಂದ ಬರುವಂತ ಎಲ್ಲಾ ಸೀವೇಜ್ ಕೆರೆ ಬರ್ತಾ ಇದೆ. ಹೂಳೆತ್ತೋ ಕೆಲಸ ಆಗಲಿಲ್ಲ. ನಾವು ಕಳೆದ ಬಾರಿ ರಿವ್ಯೂ ಮೀಟಿಂಗ್ ಮಾಡ್ಬೇಕಾದ್ರೆ ನಾವು ಇದರ ಬಗ್ಗೆ ಗಮನಿಸಿದ್ದೀವಿ. ಅದರ ಹೂಳೆತ್ತೋ ಕೆಲಸ ಆಗಲಿಲ್ಲ. ಮೇಲೆ ಖಾಲಿ ಒಂದು ಬ್ಯೂಟಿಫಿಕೇಶನ್ ಮಾಡಿಕೊಂಡು ಕೆರೆಯನ್ನ ಅದೇ ರೀತಿಯಲ್ಲಿ ಫುಟ್ಪಾತ್ ಇಂಟರ್ಲಾಕ್ ಮಾಡಿ ಒಂದು 4-5 ಲೈಟ್ ಅಳವಡಿಸಿಕೊಂಡು ಜನರಿಗೆ ವಾಕ್ ಮಾಡುವ ರೀತಿಯಲ್ಲಿ ನಾವು ತೋರಿಸಿದ್ದೇವೆ. ಯಾಕಂದ್ರೆ ಜನರಿಗೆ ನೋಡುವಾಗ ಮೇಲೆ ಆಗಿದೆ. ಈಗ ಜನರಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ ಈ ಕೆರೆ ಈ ರೀತಿ ಕಲರ್ ಬರಲಿಕ್ಕೆ ಯಾಕೆ ಕಾರಣ ಅಂತ. ಇದನ್ನ ಈ STPಗಳ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟ ರೀತಿ ಇದನ್ನು ನೋಡಿ ಇವತ್ತು ನಮಗೆ ಈ ಸಭೆಯಲ್ಲಿ ನಮ್ಮ ಈ ಪರಿಷತ್ ಸಭೆಯಲ್ಲಿ ಇದಕ್ಕೆ ಕರೆಕ್ಟ್ ಆದ ಉತ್ತರವನ್ನು ಕೊಡಬೇಕು. ಎಷ್ಟು ಕೋಟಿ ನೀವು ವ್ಯಯ ಮಾಡಿದ್ದೀರಾ, ಈ ಕೋಟಿಗಳು ಎಲ್ಲಿ ಹೋಗಿದೆ, ಎಷ್ಟು ಕೆಲಸಗಳು ಇದಕ್ಕೆ ನಾವು ಪೂರಕವಾಗಿ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಇಷ್ಟು ಕೋಟಿ ಇಟ್ಟು ಕೂಡ ಇವತ್ತು ಯಾಕೆ ಸರಿಯಾಗಿಲ್ಲ. ಇವತ್ತು ಮಧ್ಯ ಕಂಪ್ಲೀಟ್ ಹೋಗಿದೆ. ಕಳೆದ ಬಾರಿ ನಾನು ನೋಡಿದ್ದೇನೆ ಆ ಬಾರಿಯ ಕಾರ್ಪೊರೇಟ್ ಹೇಳ್ತಾ ಇದ್ರು. ನಿನ್ನೆ ಕೂಡ ನಾನೊಂದು ಸ್ಟೇಟ್ಮೆಂಟ್ ನೋಡಿದೆ, ಆ ಬದಿಯ ಜನರ ಸ್ಟೇಟ್ಮೆಂಟ್ ಕೂಡ ನೋಡಿದೆ ನಾನು. ಎಷ್ಟೋ ಜನರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಇದೆ ಅಂತ. ಇವತ್ತು ಇದನ್ನ ಬಹಳ ಗಂಭೀರ ರೀತಿಯಲ್ಲಿ ತೆಗಿಬೇಕು. ಯಾಕಂದ್ರೆ ಇವತ್ತು ಕೂಳೂರಿಗೆ ಹೋಗ್ಬೇಕಾದ್ರೆ ಫಾಲ್ಗುಣಿ ನದಿಯ ಮಧ್ಯೆ ಇದು ಒಂದು 2 ವರ್ಷ ಮೊದಲು ನಾನು ಹೇಳಿದ್ದೆ. ನಾನು ಕೂಳೂರಿಗೆ ಹೋಗ್ಬೇಕಾದ್ರೆ ಕಿಸ್ಕೋ ಜೋಗಟ್ಟೆ ರೋಡಲ್ಲಿ ಸರಿಸುಮಾರು 8ರಿಂದ 10 ದೊಡ್ಡ ಇಂಡಸ್ಟ್ರಿ ಇದೆ. ಆ ಇಂಡಸ್ಟ್ರಿಗಳಿಗೆ ತನ್ನದೇ ಆದ ಜವಾಬ್ದಾರಿ ಇದೆ. ಇಟ್ ಕಮ್ಸ್ ಟು ಪೊಲ್ಯೂಷನ್ ಅನ್ನು ಯಾವ ರೀತಿ ನಾವು ಸೇಫ್ ಮಾಡಬೇಕಂತ. ಆದ್ರೆ ಅವರು ಡೈರೆಕ್ಟ್ ಆಗಿ ಪೈಪ್ ಹಾಕಿ ಫಾಲ್ಗುಣಿ ನದಿಗೆ ಬಿಡ್ತಾ ಇದ್ದಾರೆ. ಇವತ್ತು ಏನಾಗಿದೆ, ಮೀನು ಇಲ್ಲ. ಇವತ್ತು ಬೇರೆ ರೀತಿಯ ಅಲ್ಲಿ ನದಿ ಬದಿ ಇರುವಂತವರಿಗೆ ಸಮಸ್ಯೆಗಳು. ಇವತ್ತು ಇದನ್ನ ಯಾಕೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಇದನ್ನ ಗಮನ ಹರಿಸ್ತಾ ಇಲ್ಲ. ನಮ್ಮ ಎನ್ವೈರನ್ಮೆಂಟ್ ಇಂಜಿನಿಯರ್ ಕೂಡ ಇದನ್ನ ಹೋಗಿ ಯಾವ ರೀತಿ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡ್ತಾ ಇಲ್ಲ. ಇದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಜಲ, ನಮ್ಮ ನೀರು, ನಮ್ಮ ಮಣ್ಣನ್ನ ಹಾಳು ಮಾಡುವಂತ ಇಂಥ ದುಷ್ಟ ಶಕ್ತಿಗಳನ್ನ ನಾವು ತಡೆಗಟ್ಟುವಲ್ಲಿ ನಾವು ಯಾಕೆ ಹಿಂದೆಟ್ ಆಗ್ತಾ ಇದ್ದೇವೆ? ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾಕೆ ಇಷ್ಟು ದೊಡ್ಡ ಹೊರೆಯಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಇದನ್ನ ಪೂಜೆ ಮೇಲೆ ಇದನ್ನ ಸರಿಯಾದ ರೀತಿಯಲ್ಲಿ ಗಂಭೀರ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಏಜೆನ್ಸಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರು ಕೆಲಸ ಮಾಡಬೇಕು, ಅವರ ಏನ್ ಕೆಲಸ ಕಾರ್ಯಗಳಿದೆ ಅದು ಮಾಡಿಲ್ಲ ಅಂದ್ರೆ ಅವರಿಗೆ ಇಮಿಡಿಯೇಟ್ಲಿ ಅವರನ್ನ ಸ್ಟ್ಯಾಕ್ ಮಾಡಿ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದೆಲ್ಲ ಮಾಡಿದ್ರು ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗಿಲ್ಲ ಅಂತ ಹೇಳಿ ಪ್ರತಿಪಕ್ಷ ಅಗತ್ಯ ಇಲ್ಲ. ಯಾಕೆ ಕೂಡ ಯಾಕೆ ನಿಮ್ಮ
ಕಾನೂನು ಬಂತು. ಅದಕ್ಕಿಂತ ಮೊದಲು 2001, 2002, 2003 ಕೆಲವು ವಸತಿ ಕಟ್ಟಡಗಳು, ಕಮರ್ಷಿಯಲಿ ಕಾಂಪ್ಲೆಕ್ಸ್ಗಳು 20 ವರ್ಷದಿಂದ ಕಂಪ್ಲೀಷನ್ ಕೊಡಲೇ ಇಲ್ಲ, ಪೂರ್ಣ ಪ್ರವೇಶ ಪತ್ರ ಕೊಡಲೇ ಇಲ್ಲ. 20 ವರ್ಷದಿಂದ ಪೆಂಡಿಂಗ್ ಇತ್ತು. ಈಗ ಈ ಕಮಿಷನರ್ ಬಂದು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಲಾಸ್ಟ್ ಟೈಮು ಅದು 2011ರಲ್ಲಿ ಅಕ್ರಮ ಸಕ್ರಮ ಮಾಡುವುದಂತೇಳಿ ಸರ್ಕಾರ ಒಂದು ಘೋಷಣೆ ಒಂಥರ ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂತು. ಅದರ ನಂತರ 2016-17ರಲ್ಲಿ ಅಂದ ಅಕ್ರಮವನ್ನು ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನಲ್ಲಿರುವಂಥ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡಿದರೆ ಸರ್ಕಾರಕ್ಕೆ ಬೇಕಾದಷ್ಟು ರೆವೆನ್ಯೂ ಬರ್ತದೆ ಅಂತೇಳಿ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡ್ರು. ಆಗ ಪಬ್ಲಿಕ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ಮಾಡಿದರು. ಕೋರ್ಟ್ನಲ್ಲಿರುವಂಥ ಕೇಸ್ಗಳಿವೆ, ಅಕ್ರಮ ಸಕ್ರಮದಲ್ಲಿರುವಂಥ ಕೇಸ್ಗಳಿವೆ. ಇದಕ್ಕೆಲ್ಲ ಕಮಿಷನರು ಏನು ಮಾಡಿದ್ದಾರೆ, ಎಲ್ಲ ಕಂಪ್ಲೀಷನ್ ಕೊಟ್ಟಿದ್ದಾರೆ. ದಾಖಲೆ ಸಮೇತ ಮಾತಾಡೋದು ಪೂಜಾ ಮಹಾಪೌರರೇ, ಆಯಿತಾ? ಇದು ನನ್ನ ಹತ್ರ ಇರುವುದು ಗೃಹ ವಸತಿ ಕಟ್ಟಡ ಮಾತ್ರ, ಇನ್ನು ಕಮರ್ಷಿಯಲ್ಸ್ ಆಗಿದೆ. ಇದಕ್ಕೆಲ್ಲ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳುವುದು, 1997ರಲ್ಲಿ ಜೂನ್ 13ನೇ ತಾರೀಕು ಡೆಲ್ಲಿಯಲ್ಲಿ ಒಂದು ಭಾರಿ ದೊಡ್ಡ ಒಂದು ಅನಾಹುತ ಆಯಿತು. ಉಪಹಾರ ಚಿತ್ರಮಂದಿರದಲ್ಲಿ ಬೆಂಕಿ ಹತ್ತಿ 59 ಜನ ಸತ್ತಿದ್ರು. ಅದರಲ್ಲಿ 103 ಜನ ಗಾಯಲುಗಳಾದರು. ಅದರಲ್ಲಿ 59ಕ್ಕಿಂತ ಜಾಸ್ತಿ ಜನ ಆಮೇಲೆ ತೀರಿ ಹೋಗಿದ್ದಾರೆ. ದೇವರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ದೇವರ ಹತ್ರ ಪ್ರಾರ್ಥಿಸೋಣ. ಅದೇ ಆ ಸಂದರ್ಭದಲ್ಲಿ ಅಲ್ಲಿ ಆ ಕಟ್ಟಡಗಳು ಸರಿ ಇಲ್ಲದ ಕಾರಣ ಅದಕ್ಕೆ ಕಂಪ್ಲೀಷನ್ ಯಾರು ಅಧಿಕಾರಿಗಳು ಕೊಟ್ಟಿದ್ರು ಅವರು ರಿಟೈರ್ಡ್ ಆಗಿ ಮನೆಯಲ್ಲಿ ಕೂತ್ಕೊಂಡವರಿಗೆ ಆ ಸಮಸ್ಯೆ ಆದ ಏನು ಅಲ್ಲಿ ಆ ದೊಡ್ಡ ಒಂದು ಅನಾಹುತ ಆಯ್ತಾ, ಅದರ ನಂತರ ಅವರು ರಿಟೈರ್ಡ್ ಆದ ಆಫೀಸರ್ಗಳನ್ನು ತೆಗೆದುಕೊಂಡು ಜೈಲಿಗೆ ಹಾಕಿದ್ರು. ಆ ಕೇಸು ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಇದು 1997ನೇ ಜೂನ್ 13ನೇ ತಾರೀಕಿಗೆ ಆದಂಥ ಒಂದು ಉಪಹಾರ ಚಿತ್ರಮಂದಿರದ ಕಥೆ ಇದು. ಈಗ ನೋಡಿ, ಅಂಥದ್ದು ದೇವರ ದಯದಿಂದ ನಮ್ಮ ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಆಗುವುದು ಬೇಡ. ಎಲ್ಲರನ್ನು ದೇವರು ಸುರಕ್ಷಿತವಾಗಿ ಇರಲಿ. ಆದರೆ ಇಂಥ ಕಟ್ಟಡ ನೋಡಿ, ಅಲ್ಲಿ ನಮ್ಮ ಇವರಿದ್ದಾರೆ, ಯಾರು TPO ಬಾಲಕೃಷ್ಣ ಗೌಡರು 30-35 ವರ್ಷದಿಂದ ಸರ್ವಿಸ್ ಈ ಮಂಗಳೂರು ಮಹಾನಗರ ಪಾಲಿಕೆಗೆ. ಅವರು 30-35 ವರ್ಷದಿಂದ ಸರ್ವಿಸ್ ಇದೆ ಅವರಿಗೆ ಕೇಳಿ, ಇದಕ್ಕೆ ಯಾಕೆ ನೀವು ಇಷ್ಟು ವರ್ಷದಿಂದ ಕಂಪ್ಲೀಷನ್ ಯಾಕೆ ಪೂರ್ಣ ಗೃಹ ಪ್ರವೇಶ ಪತ್ರ ಯಾಕೆ ಕೊಡಲಿಲ್ಲ ಅಂತ ಕೇಳಿ ಅವ್ರು ಯಾಕೆ ಅವರು 35 ವರ್ಷದಿಂದ ಅಲ್ಲಿ ಕೂತ್ಕೊಂಡಿದ್ದಾರೆ ಕೇಳಿ ಅವರಿಗೆ. ಅವರು 35 ವರ್ಷದಿಂದ ಈ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದ್ದಾರೆ. ATP ಆಗಿ TPO ಆಗಿ 2003ರಲ್ಲಿ TPO ಆಗಿದ್ದಾರೆ. ಅವರು 35 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ, ಅವರ ಸರ್ವಿಸ್ ಇಲ್ಲಿಗೆ ಈ ಕಾರ್ಪೊರೇಷನಿಗೆ. ಅವ್ರಿಗೆ ಕೇಳಿ ಯಾಕೆ ಇದರಲ್ಲಿ ಇರುವುದೆಲ್ಲ 2001, 2002, 2003, 4, 5, 25 ವರ್ಷ 20 ವರ್ಷಕ್ಕಿಂತ ಮೊದಲಿದ್ದು ಕಂಪ್ಲೀಷನ್. ಇಷ್ಟು ಕಮಿಷನರ್ಗಳು ಬಂದರು, ಸಮೀರ್ ಶುಕ್ಲಾ ಬಂದರು, ಅಕ್ಷಯ್ ಶ್ರೀಧರ್ ಬಂದರು, ತುಂಬ ಜನ ಬಂದರು. IAS ಆಫೀಸರ್ಗಳೆಲ್ಲ ಇಷ್ಟು ಜನ ಎಲ್ಲ ಕಮಿಷನರ್ಗಳು ಇದ್ದಾರಲ್ಲ, ಯಾಕೆ ಅವ್ರಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ಅವ್ರು ರೆಕಮೆಂಡ್ ಮಾಡಲಿಲ್ಲ? ಅದು ಸರಿ ಇಲ್ಲ ಅಂತಲ್ವಾ? ಇದರಲ್ಲಿ ಮೋಸ ಇದೆ ಅಂತಲ್ಲ ಅವ್ರು ಮಾಡಲಿಲ್ಲ. ಈಗ ಯಾವ ಆಧಾರದ ಮೇಲೆ ಇದು ಕೊಟ್ಟರು? ಇದು ಭ್ರಷ್ಟಾಚಾರ ಅಲ್ವಾ? ಹೌದಾ ಅಲ್ವಾ ಮೆಹರೆ? ಏನು ಇದರ ಉದ್ದೇಶ? ಏನಿಷ್ಟು ಭ್ರಷ್ಟಾಚಾರ ನಡೀತದೆ? ಇದೇ ಕಮಿಷನರ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ, ಪ್ರತಿಯೊಂದು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು, ವೈರಲ್ ಆಗ್ತಾ ಇತ್ತು. ಕಮಿಷನರ್ನ ಬಗ್ಗೆ ಏನೇನೆಲ್ಲ ಬರ್ತಾ ಇತ್ತು. ಭ್ರಷ್ಟಾಚಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಇವತ್ತು ಜನ ಬೀದಿಯಲ್ಲಿ ನಿಂತು ಮಾತಾಡ್ತಾರೆ. ಮಂಗಳೂರು ಮಹಾನಗರ ಪಾಲಿಕೆ ಎಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿ ಹೋಗಿದೆ ಅಂತೇಳಿ. ಏನು ಪರ್ಸನಲ್ ಆಗಿ ಹೇಳೋದು ಬೇಡ. ನಿಮ್ಮ ಹತ್ರ ಪೂರಕ ದಾಖಲೆ ಇದ್ರೆ ಕೊಡಿ. ಗೌರವ ಸದಸ್ಯರೇ, ನಿಮ್ಮ ಹತ್ರ ಮಾತಾಡುದು, ನಾನು ನಿಮ್ಮ ಹತ್ರ ಮಾತಾಡುದು, ನಿಮ್ಮನ್ನು ವೈಲೇಷನ್ ಮಾಡುವಂತ ನಾನು ಈ ಸದನದ ಸದಸ್ಯ. ಕೊಡಿ, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಸುಮ್ಮನೆ ಯಾಕೆ ಮಾತಾಡುದು? ಇದ್ದ ವಿಷಯ ಮಾತಾಡುದು. ಮಾತಾಡಿ. ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತೇನೆ? ಸುಮ್ಮನೆ ಮಾತಾಡುದು ದಾಖಲೆ ಆಗುದಲ್ವಾ ಇದು? ನೋಡಿ ಪೂಜ್ಯ ಮಹಾಪೌರರೇ, ಇದು ದಾಖಲೆ ಆಗುದಲ್ವಾ? ನೋಡಿ, ನಿಮ್ಗೆ ಕೊಡ್ತೇನೆ ನಾನು ದಾಖಲೆ. ಇಲ್ಲಿ ಕೊಡಿ, ಅಲ್ಲಿ ದಾಖಲೆ ಕೊಡಿ. ಪೂಜ್ಯ ಮಹಾಪೌರಿಗೆ ಕೊಡಿ, ದಾಖಲೆ ಕೊಡಿ, ಚೆಕ್ ಮಾಡಿ ಇದು ಹೌದಲ್ವಾ ಅಂತ ಹೇಳಿ. ಸುಮ್ಮನೆ ಆರೋಪ ಮಾಡುವುದಿಲ್ಲ.
ಸುಮ್ಮನೆ ಯಾಕಿದ ಆರೋಪ ಮಾಡಬೇಕು? ಮತ್ತೆ ಮಾತಾಡ್ಲಾ? ಇದು ಎಲ್ಲ ಇದು ಇವರ ಕೊಡ್ಲಾ? ಈ ಕಮಿಷನರ್ನ ಮೇಲೆ ನಿರ್ಣಯ ಮಾಡಬೇಕು ಸದನ. ಸರ್ಕಾರಕ್ಕೆ ಬರೀಬೇಕು ತನಿಖೆಗೆ, ಸರ್ಕಾರಕ್ಕೆ ಬರೀಬೇಕು. ಈ ಕಮಿಷನರ್ನ ಮೇಲೆ ತನಿಖೆ ಆಗಬೇಕು. ಅವರು ತಪ್ಪಿಸ್ತಾದ್ರೆ, ಒಂದು ವೇಳೆ ತಪ್ಪಿಸ್ತಾದ್ರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಇವತ್ತೇನು ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಅಗತ್ಯನೇ ಇಲ್ಲ. ಪೂಜಾ ಮಹಾಪೌರ ನಿರ್ಣಯ ಮಾಡಿ, ಇವತ್ತೇ ನಿರ್ಣಯ ಮಾಡಬೇಕು, ತನಿಖೆಗೆ ಆದೇಶ ಮಾಡಬೇಕು. ಖಂಡಿತವಾಗಿ ಅಂಥವಾದ್ರು ಏನಾದರೂ ಭ್ರಷ್ಟಾಚಾರ ಆಗಿದ್ದರೆ ಖಂಡಿತವಾಗಿ ನಾನು ತನಿಖೆಗೆ ಆದೇಶ ಮಾಡ್ತೇನೆ. ಥ್ಯಾಂಕ್ ಯು. ಕೆಲವರು ಪೂಜ್ಯ ಮೇಯರ್ ಅವರೇ, ಇಲ್ಲ, ದಯವಿಟ್ಟು ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಐ ಹ್ಯಾವ್ ಟು ಆನ್ಸರ್ ದೋಸ್ ಕ್ವೆಶನ್ಸ್ ಹಿಯರ್ ಓನ್ಲಿ. ಇಲ್ಲಾಂದ್ರೆ ಇದು ಮಿಸ್ ಇಂಟರ್ಪ್ರಿಟೇಷನ್ ಆಗ್ತದೆ. ಎಇಸ್ ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಫಸ್ಟ್ ಅವರು ಹೇಳಿದ್ದಾರೆ. ಅವ್ರಿಗೆ ನಾವು 29 ದಿನ ವೆಯ್ಟ್ ಮಾಡಿದ್ದು ಏನಕ್ಕೆ ಅಂತೇಳ ಸಕಲ ಕಾರಣ ಕೊಡ್ತೀನಿ. ನಾನು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇದೆ ನನ್ನ ಹತ್ರ. ಎರಡನೇ ಪಾಯಿಂಟ್, ಅವರು SC ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಮಾತಾಡಿದ್ದಾರೆ. SC ಅಪಾಯಿಂಟ್ಮೆಂಟ್ನಲ್ಲಿ ಕ್ಲೀನಾಗಿದೆ. ಆ 3 ಜನ ಯಾರು ಸೀನಿಯರ್ಸ್ ಇದ್ದರು ಆ ಸಂದರ್ಭದಲ್ಲಿ ಫೈಲಲ್ಲಿ ಕ್ಲೀನಾಗೆ ಸ್ಪೀಕಿಂಗ್ ಆರ್ಡರ್ ಬರೆದಿದ್ದೇನೆ. ಯಾಕೆ ನಾವು ಆ ವ್ಯಕ್ತಿಗೆ ನಾವು SC ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ಅವರು ಓದ್ಕೊಳ್ಬೋದಾಗಿದೆ. ನೆಕ್ಸ್ಟ್, ಟೆಂಡರ್ ಆಗುತ್ತಿಲ್ಲ, ಏನೇನು ಆಗಿದೆ ಟೆಂಡರ್ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಈ ಟೆಂಡರು 160 ಕೋಟಿದು ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಟೆಂಡರ್ನಲ್ಲಿ ನಾವು ಕ್ರಮೇಣವಾಗಿ ನಾವು ತೆಗೆದುಕೊಳ್ಬೇಕಾಗಿತ್ತು. ಆಗಿನ ಪೂಜ್ಯ ಮೇಯರ್ ಅವರು ಮತ್ತು ವಿರೋಧ ಪಕ್ಷ ನಾಯಕರು ಸಹಿತ ನಮಗೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ದಯವಿಟ್ಟು ನಮಗೆ ಸ್ವಲ್ಪ ಕೆಲಸವನ್ನು ಸ್ಯಾಂಕ್ಷನ್ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಕೇಳಿದ್ದಕ್ಕೆ ನಾವು ಸ್ವಲ್ಪ ಏನು ಬಡ್ಜೆಟ್ನಲ್ಲಿ ಹೆಚ್ಚುವರಿಯಾಗಿ ಒಂದು 20 ಕೋಟಿ ಹೆಚ್ಚಿಗೆ ಕೆಲಸವನ್ನು ಮಾಡಿಸೋಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ವಿ. ಇದು ತದನಂತರ ಸಚೇತಕರೊಂದಿಗೆ ಚರ್ಚೆ ಮಾಡಿದ್ದೀವಿ. ಇವುಗಳನ್ನೆಲ್ಲ ಕಡಿತ ಮಾಡಬೇಕು ಅಂಥೇಳಿ ಅದನ್ನು ಇನ್ನು ಮುಂದೆ ಅದನ್ನು ಸ್ಟ್ರಿಕ್ಟಾಗಿ ಕಡಿತ ಮಾಡ್ತೀನಿ. ಸದಸ್ಯರ ನಿಧಿ ಏನು ಡಿಸೈಡ್ ಮಾಡ್ಕೊಳ್ತೀರಿ ಈ ಆಗಸ್ಟ್ ಗ್ಯಾದರಿಂಗ್, ಇದು ಏನು ಕೌನ್ಸಿಲಲ್ಲಿ ನೀವು ನಿರ್ಣಯಗಳನ್ನು ಮಾಡ್ಕೊಳ್ತೀರಿ, 1 ಕೋಟಿ ರೂಪಾಯಿ ಕೊಡಬೇಕು, 50 ಲಕ್ಷ ಕೊಡಬೇಕು ನಿಧಿಗೆ ಅಂಥೇಳಿ, ಅದು ತಮ್ಮ ನಿರ್ಣಯಗಳಾಗಿರ್ತದೆ. ಅದನ್ನು ನಾವು ಪ್ರಾಕ್ಟಿಕಲ್ಲಾಗೆ ತರಬೇಕಾದ್ರೆ ಅದು ಪಾಸ್ ಮಾಡಬೇಕಾಗತ್ತೆ. ಅದರಲ್ಲಿ ಸ್ಪೀಕಿಂಗ್ ಆರ್ಡರ್ ಬರಿಬೇಕಾಗುತ್ತೆ. ಆ ಥರ ಸ್ಪೀಕಿಂಗ್ ಆರ್ಡರ್ಸು ನಾವು ಈ ಸಮಿತಿಗೆ ಕೊಡಲಿಲ್ಲ. KTPP ಆ್ಯಕ್ಟ್ನಲ್ಲಿ 1 ಲಕ್ಷ ಮೀರಿದ್ದು ಏನು ಪ್ರಕರಣಗಳಿದೆ, 1 ಲಕ್ಷ ರೂಪಾಯಿ ಮೀರಿದ ಪ್ರಕರಣದಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕು, ಯಾವುದೇ ಕಾರಣಕ್ಕೂ ಭ್ರಷ್ಟತೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇದನ್ನು ತಂದಿರುವಂಥದ್ದು. ಇದರಲ್ಲಿ ನಾವು ಈಗಾಗಲೇ ಈ ಟೆಂಡರ್ನಲ್ಲಿ ಸಾಕಷ್ಟು ಸುಮಾರು 2,000 ಕೇಸಸ್ ನಾವೇನು ಕಾಲ್ ಮಾಡ್ತೀವಿ ಟೆಂಡರ್, ಅದರಲ್ಲಿ ಟೆಂಡರ್ ಕಾಲ್ ಮಾಡಿದ್ದೀವಿ. ಯಾರು ಬೇಕಾದರೆ ಆ ಟೆಂಡರ್ನಲ್ಲಿ ನೋಡಬಹುದು. ಆ ಟೆಂಡರಿಂದ ನಮಗೆ ಯಾವ ರೀತಿಯಾಗಿ ಒಳ್ಳೇದಾಗ್ತದೆ, ಟ್ರಾನ್ಸ್ಪರೆನ್ಸಿ ಬಂದಿದೆ ಅಂತ ಎಲ್ಲ ವಿಭಾಗದಲ್ಲೂ ಈಗಾಗಲೇ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ 5 ಲಕ್ಷ ರೂಪಾಯಿ ತನಕ ಮ್ಯಾನ್ಯುವಲ್ ಟೆಂಡರ್ನಲ್ಲಿ ಮಾಡ್ತಿದ್ದಂಥ ಈ ಒಂದು ಪರಿಸ್ಥಿತಿಯನ್ನು ನಾವು ಕಂಪ್ಲೀಟಾಗಿ ನಿರ್ಣಯ ಮಾಡಿದ್ದೇನೆ. ಇದರಿಂದ ಸಾಕಷ್ಟು ಕಾಂಟ್ರಾಕ್ಟರ್ಸ್ಗಳಿಗೆ, ಸಾಕಷ್ಟು ಬೇರೆ ಬೇರೆ ವ್ಯಕ್ತಿಗಳಿಗೆ ತೊಂದರೆ ಆಗಿದೆ. ಇದರಲ್ಲಿ ಕಾರ್ಪೊರೇಷನ್ಗೆ ತೊಂದರೆ ಆಗಿಲ್ಲ. 5 ಲಕ್ಷದವರೆಗೆ ಮಾನ್ಯ ಪೂಜ್ಯ ಮೇಯರ್ ಅವರು ಸುಧೀರ್ ಶೆಟ್ಟಿ ಅವರಿದ್ದರು, ಸಚೇತಕರಿದ್ದಾರೆ, ಹಿಂದಿನ ಮೇಯರ್ ಇದ್ದರು, ತಾವೆಲ್ಲ ವಿರೋಧ ಪಕ್ಷ ನಾಯಕರಿದ್ರೆ UGD ವರ್ಕ್ಗೆ ನಮಗೆ ತೊಂದರೆ ಆಗ್ತದೆ, ದಯವಿಟ್ಟು ನಮಗೆ UGD ವರ್ಕನ್ನು ನೀವು ಎಕ್ಸಂಪ್ಷನ್ ಮಾಡಿ ಅಂತ ಹೇಳಿದರೆ ಅದನ್ನು ಫೈಲಲ್ಲಿ ದಾಖಲಿಸಿದ್ದೀನಿ. ಆ ದಾಖಲೆ ಇದೆ ನನ್ನ ಹತ್ರ. ಅದನ್ನು ನಾನು 20 ಡೇಸ್ ಅಥವಾ 3 ಮಂತ್ಸ್ ತನಕ ಆಯಿತು UGD ಎಮರ್ಜೆನ್ಸಿ ವರ್ಕ್ ಇದೆ. ಯಾಕೆಂದರೆ 40 ವರ್ಷ ಹಿಂದಿನ ಪೈಪ್ಲೈನ್ಗಳಿದೆ, ಎಲ್ಲಿ ಯಾವಾಗ ಡ್ಯಾಮೇಜ್ ಆಗುತ್ತೆ ಗೊತ್ತಾಗಲ್ಲ. ಈ ಟೆಂಡರ್ ಕರೆಯೋದ್ರಿಂದ ಸುಮಾರು 15 ದಿನಗಳ ಕಾಲ ಅದು ತೊಂದರೆ ಆಗ್ತದೆ ಅಂಥೇಳಿ ಸಾರ್ವಜನಿಕರಿಗೆ ಅಂತ ಹೇಳಿ ಅದನ್ನು ಮಾತ್ರ ಎಕ್ಸಂಪ್ಟ್ ಮಾಡಿಸಿ ಬಾಕಿ ಯಾವುದೆಲ್ಲ ಸಿವಿಲ್ ಕಾಮಗಾರಿಗಳಿದೆ ಅವೆಲ್ಲವನ್ನು ಈ ಟೆಂಡರ್ ಕರೆದಿದ್ದೇವೆ. ಸದಸ್ಯರು ಹೇಳ್ದಾಗೆ ಅವರು ಹೇಳ್ತಾ ಇದ್ದಾರೆ, ಸದಸ್ಯರು ಇಲ್ಲ ಅವರು ಅದಲ್ದೇ ಮಾಡಿದ್ದಾರೆ ಅಂತ. ಅವೆಲ್ಲ ಮಾಡಿರೋದು ಯಾವಾಗ ಅಂತ ಹೇಳಿದ್ರೆ ನಾನು ಇಲ್ಲಿ ಬರುವಗಿಂತ ಪೂರ್ವದಲ್ಲಿ ಮಾಡುವಂಥ ಸಿವಿಲ್ ವರ್ಕ್ಗಳದ್ದು ಪೇಮೆಂಟ್ಸು ಇವಾಗ ಮಾಡ್ತೀವಿ. ಅದನ್ನು ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಸಹಿತ 1 ವರ್ಷ ಅಡ್ವಾನ್ಸ್ ಆಗಿ ಬಜೆಟ್ ಅನ್ನ ತೆಗೆದುಕೊಂಡು ಮಾಡುವಂಥದ್ದು. ಲೆಟ್ ಮಿ ಕ್ಲಾರಿಫೈ ಆಲ್ ದೀಸ್ ಥಿಂಗ್ಸ್. ಮಾತಾಡ್ತಾ ಇದ್ದೀನಿ, ಅಪ್ಪಣೆ ಬೆಲೆ ಮಾಡ್ತಾ ಇದ್ದೇನೆ. ಆಯ್ತು, ಅದನ್ನ ಆಮೇಲೆ ಮಾತಾಡ್ತೀನಿ, ಅಪ್ಪಣೆ ತಗೊಂಡಿದ್ದೀನಿ. ಅವರು ಸದನದ ಮೇಯರ್ ಅವರಿಂದ ಅಪ್ಪಣೆ ತಗೊಂಡು ಮಾತಾಡ್ತಾ ಇದ್ದೀನಿ. ಅವರು ಹೇಳುದು ಮೇಯರ್ ಅವರಿಂದ ಅಪ್ಪಣೆ ತಗೊಂಡು ಮಾತಾಡ್ತಿದ್ದೀನಿ. 5 ಲಕ್ಷ ತನಕ ಅವರು ವಾರ್ಡರ್ ಮಾಡಿ ಅದೇ ಪುನಃ ಅವರು ಏನು ಮಾಡಿದ್ದಾರೆ ವಾರ್ಡರ್ ಒಂದ್ಸಲ 5 ಲಕ್ಷದ ಮೇಲೆ 1 ಲಕ್ಷದಿಂದ ಮೇಲೆ ಎಲ್ಲದವನ್ನು ನಾನು ಈ ಟೆಂಡರೇ ಕರಿಬೇಕು, ಯಾವುದೇ ಮ್ಯಾನ್ಯುವಲ್ ಟೆಂಡರ್ ಆಗಬಾರ್ದು ಅಂತೇಳಿ ಆದೇಶ ಮಾಡಿದ ಮೇಲೆ
ಪುನಃ ಇವರು ಟೆಂಡರ್ 5 ಲಕ್ಷ ತನಕ ಟೆಂಡರ್ ಎಷ್ಟು ಮಾಡಿದ್ದು ಬೇಕು ಅದನ್ನೇ ಹೇಳ್ತಾ ಇರೋದು ನಾನು. UGD ವರ್ಕ್ಸ್ಗಳಿಗೆ ಎಕ್ಸೆಂಪ್ಷನ್ ಮಾಡಿ ಕರೆದಿರೋದು ಅಂತ. ಒಂದು UGD ಪ್ರಶ್ನೆ ಬರುವುದಿಲ್ಲ. ಒಂದು ವೇಳೆ ಒಂದು ಕ್ಷಣ ಒಂದು ಆರ್ಡರ್ ಮಾಡಿದ ಮೇಲೆ ಯುಜಿಗೆ ಒಂದು ಬೇರೆ ಬೇರೆ ನಿಯಮ, ಇನ್ನೊಂದು ಸಿವಿಲ್ಗೆ ಒಂದು ಇನ್ನೊಂದು ನಿಯಮ ಅಂತ ಏನಿಲ್ಲ. ಅದೇನು ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ದೀರಾ? ಯುಜಿಗೆ ಬಿಟ್ಟು ಬೇರೆ ಎಲ್ಲ ಹೌದು ಮೆನ್ಷನ್ ಮಾಡಿದ್ದೀವಿ. ದಯವಿಟ್ಟು ಓದಿ ಅದನ್ನ. ನೆಕ್ಸ್ಟ್ ಪ್ರಕರಣ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಓದಿ. ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡಿ ನೀವು ಹೋಗಬೇಡಿ ಅಂತ ನಿಮ್ಮ ಹತ್ರ ಮಾತಾಡ್ಲಿಲ್ಲ ನಾನು. ನೀವು ಇನ್ಯಾರ ಹತ್ರ ಮಾತಾಡ್ತಿದ್ದೀರಿ? ನಾನು ಮೇಯರ್ ಹತ್ರ ಮಾತಾಡ್ತಾ ಇದ್ದೇನೆ. ನೀವು ಡೈರೆಕ್ಟ್ ಕೈ ತೋರಿಸಿ ನನಗೆ ಮಾತಾಡ್ತಿದ್ದೀರಲ್ಲ. ನಾನು ಮೇಯರ್ಗೆ ಹೇಳ್ತಾ ಇದ್ದೇನೆ, ನೀವು ಕೈ ನನಗೆ ತೋರಿಸ್ತಾ ಇದ್ದೀರಲ್ಲ. ಕೈ ತೋರಿಸುದು ನೀವು ಮಾಡೋದನ್ನೆಲ್ಲ ಮಾಡಿ ನಿಮ್ಮನ್ನು ಕೈ ತೋರಿಸುದು ಹೇಳ್ಬೇಕಿದೆ. ಭ್ರಷ್ಟಾಚಾರ ಮಾಡಿದ್ದೀರಾ? ಎಲ್ಲ ಹೇಳಿದ್ರೆ ನೀವು ಬಾಯಿಗೆ ಬಂದಾಗಿ ನೀವು ಮಾತಾಡುದು ಬೇಡ. ನೀವು ಭ್ರಷ್ಟಾಚಾರ ಮಾಡಲಿ, ತನಿಖೆ ಮಾಡಲಿ, ಮೇಯರ್ ಅವರು ತನಿಖೆ ಮಾಡಿ. ಹೌದು, ತನಿಖೆ ಮಾಡಿ ಅಲ್ಲ ಮತ್ತೆ ಆಗಲಿ ಮಾಡಲಿಲ್ಲ. ವಿ ಆರ್ ಪಬ್ಲಿಕ್ ಸರ್ವೆಂಟ್, ವಿ ಆರ್ ಪಬ್ಲಿಕ್ ಸರ್ವೆಂಟ್, ವಿ ಓಪನ್ ಫಾರ್ ಎನಿ ಎನ್ಕ್ವೈರೀಸ್. ನಾನೊಬ್ಬ ಸಾರ್ವಜನಿಕ ಅಧಿಕಾರಿ ಇದ್ದೀನಿ. ಯಾವುದೇ ಸಂದರ್ಭದಲ್ಲೂ ತನಿಖೆಗೆ ನಾನು ಓಪನ್ ಆಗಿರ್ತೀನಿ. ಖಂಡಿತವಾಗ್ಲು ಏನಾದರೂ ಇದ್ರೆ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಏನಾದ್ರೆ ಹೇಳ್ಬೇಕಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಬ್ಯಾಕ್ ಪಾಯಿಂಟ್ ಮಾತಾಡಿ. ಐ ವಿಲ್ ಸ್ಟಾಪ್ ಆಲ್ ದ ವರ್ಕ್. ಪೂಜ್ಯ ಮೇಯರ್ ಅವರೇ, ನಾನ್ ಮೋಟರೈಸ್ಡ್ ಟ್ರಾನ್ಸ್ಪೋರ್ಟ್ ಯೋಜನೆಯಲ್ಲಿ ಮಾನ್ಯ ಮೇಯರ್ ಪೂಜ್ಯ ಮಹಾಪೌರರೇ, ಇದನ್ನು ಸರ್ಕಾರಕ್ಕೆ ಬರೀಬೇಕು. ಖಂಡಿತವಾಗಿ ಸದಸ್ಯರು ರಾವ್ರವರು ಏನು ಆರೋಪ ಮಾಡಿದ್ರೆ ಅಂತ ವಿಷಯ ಏನಾದರೂ ಭ್ರಷ್ಟಾಚಾರ ಕಂಡು ಬಂದಲ್ಲಿ ಖಂಡಿತವಾಗಿ ನಾವು ಸರ್ಕಾರ ಕಂಡು ಬಂದ್ರಲ್ಲ, ಇದರ ಇಂಥ ವಿಷಯ ಅಂತೇಳಿ ಆರೋಪ ಆಗಿದೆ ಅಂತೇಳಿ ನೀವು ಬರೀರಿ, ಸರ್ಕಾರಕ್ಕೆ ಬರೀಬೇಕು. ಬರೀತೀರಲ್ಲ? ಖಂಡಿತ ಬರೀತೇನೆ. ಥ್ಯಾಂಕ್ ಯು. ಮಾನ್ಯ ಮೇಯರ್ ಅವರೇ, UGDಯ ಬಗ್ಗೆ ಇದು ಮಾಲಾಡಿಯಲ್ಲಿ 2 ತಿಂಗಳಿಂದ ಸಮಸ್ಯೆ ಆಗ್ತಾ ಇದೆ. ತೋಡಿನಲ್ಲಿ ಮ್ಯಾನ್ಯುವಲ್ ಮಾಡಿದ್ರು, ಈಗ ಅದು ಕೊಲೆಪ್ಸ್ ಆಗಿ, ಮಾನ್ಯ ಮೇಯರ್ ಅವರೇ, ಕೊಲೆಪ್ಸ್ ಆಗಿ ಅದು ಓವರ್ಫ್ಲೋ ಆಗಿ ಇಡೀ ತೋಡಿನಲ್ಲಿ ಹೋಗ್ತಾ ಉಂಟು. ಇದು 2 ತಿಂಗಳಿಂದ ನಾನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಕಾರ್ತಿಕ್ AWಗೆ ಸಹ ಗೊತ್ತುಂಟು, SC ಅವರಿಗೆ ಸಹ ಗೊತ್ತುಂಟು. ನಾನು ಎಷ್ಟು ಸಲ ಅವರ ಕ್ಯಾಬಿನಿಗೆ ಹೋಗಿದ್ದೇನೆ ಹೇಳಿದರೆ, ಈ SC ಅವರು ಹೇಳುದು ಕಾರ್ತಿಕ್ ಅವರ ಹತ್ರ ಹೋಗಿ ಮಾತಾಡಿ ಮೇಡಮ್ ಅಂತೇಳಿ. ಕಾರ್ತಿಕ್ ಅವರ ಹತ್ರ ಹೇಳಿದರೆ SC ಹತ್ರ ಹೋಗಿ ಮಾತಾಡಿದೆ. ಈಗ ಕಮಿಷನರ್ ಹೇಳಿದರು UGD ಬಗ್ಗೆ, ಕಮಿಷನರ್ ಈ ಮಾಲಾಡಿದ ಬಗ್ಗೆ ನಾನು 3 ಸಲ ಹೋಗಿ ಹೇಳಿದ್ದೇನೆ. ಆಗ ಇವರು ಕಮಿಷನರ್ ಅಂತ ಹೇಳಿದರೆ SCಯಿಂದ ನನಗೆ ಫೈಲ್ ಬರಲಿ ಹೇಳಿ. ಅಂತೂ ಇಂತೂ ಅಲ್ಲಿ ಜನಗಳಿಗೆ ಸಮಸ್ಯೆ ಆಗ್ತಾ ಇದೆ ಕಮಿಷನರೇ. ಒಬ್ಬರಲ್ಲ ಒಬ್ಬರು ರೋಗಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಎಲ್ಲ ಅಧಿಕಾರಿಗಳೇ. ಯಾಕೆ ಅವರು ಇದು ಕಟ್ಟುದಿಲ್ವಾ? ಟ್ಯಾಕ್ಸ್ ಕಟ್ಟುದಿಲ್ವಾ? ಅವರು ಮಕ್ಕಳು ಸಮೇತ ಅಡ್ಮಿಟ್ ಆಗ್ತಾ ಇದ್ದಾರೆ, ಗೊತ್ತುಂಟ ನಿಮಗೆ? ಅವರ ಇದರ ಆರೋಗ್ಯದ ಮೇಲೆ ಯಾಕೆ ಆಡ್ತಾ ಇದ್ದೀರಾ ಅಧಿಕಾರಿ? ಅವರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳೇ, ಮೇಯರ್ ಅವರು ಬಂದಿದ್ರು. ಹೌದು, ನಾನು ಕೂಡ ಮೇಯರ್ ಅವರು ಬಂದು ಆ ಸ್ಪಾಟ್ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು SC ಚೇಂಬರ್ ಅಲ್ಲಿ ಹೋದಾಗ ನರೇಶಣ್ಣ ಇದ್ರು, ನಾನು ಮಾತಾಡ್ತಾ ಇದ್ದೇನೆ, SC ಹೇಳ್ತಾ ಇದ್ದಾರೆ ನಮ್ಮದೊಂದು ಇಂಪಾರ್ಟೆನ್ಸ್ ಉಂಟು ವಿಷಯ. ಯಾಕೆ ಇದು ಇಂಪಾರ್ಟೆನ್ಸ್ ಅಲ್ವಾ ಅವರಿಗೆ? ಇದು ಇಂಪಾರ್ಟೆನ್ಸ್ ಅಲ್ವಾ ಅವರಿಗೆ? ಯಾರು SC ಅವರು ಇಲ್ವಾ? ಇಲ್ಲ, ಪೂಜೆ ಮೇಯರ್ ನೋಡ್ತೀನಿ ಮೇಡಮ್. ಅದು ಈಗ ಈಗಲೇ ಹೇಳ್ಬೇಕು ಸಾಧನ, ನೀವೇನ್ ಮಾಡ್ತೀರಿ ಇದಕ್ಕೆ ಹೇಳಿ ಈಗಲೇ. ಮಕ್ಕಳನ್ನು ಸಮೇತ ನನ್ನ ಮನೆ ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ನೋಡಿ ಹೇಳ್ತೀನಿ ಮೇಡಮ್, ಇವತ್ತೇ ಅಟೆಂಡ್ ಮಾಡಿಸ್ತೀನಿ. ಎಸ್ಟಿಮೇಟ್ ಮಾಡಿದಿರಲ್ಲ? ಎಸ್ಟಿಮೇಷನ್ ಮಾಡಿ ನೀವು ಬಂದ ನಂತರ ಆರ್ಡರ್ ಅಂತ ಎಷ್ಟು ಸಲ ನಾನು ಹೋಗಿದ್ದೇನೆ, ಎಸ್ಟಿಮೇಷನ್ ಮಾಡಿದೆ, ಎಲ್ಲ ಆಗಿದೆ. ಫೈಲ್ SC ಹತ್ರ ಇದೆ. UGD ಸಮಸ್ಯೆ ಹೇಳ್ತಾರೆ, ಅದಂದ್ರೆ ಓವರ್ಫ್ಲೋ ಆಗ್ತಿದೆ. ನಾನು ಕೂಡ ವಿಸಿಟ್ ಮಾಡಿದೆ, ನಿಮ್ ಕೂಡ ನಾನು ಹೇಳಿದೆ, ಅದು ಇಮಿಡಿಯೇಟ್ ಒಂದು ಮಾಡಿಬಿಡಿ. ಒಂದು ಮರಣ ಕೊಂಡೋಗ್ಲಿಕ್ಕೆ ಎಷ್ಟು ಕಷ್ಟ ಆಗಿತ್ತು ಗೊತ್ತುಂಟ ನಿಮಗೆ? ನನ್ನ ವೈಯಕ್ತಿಕವಾಗಿ JCB ತಂದು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆಯ್ತು. ಪೂಜಾ ಮೇಯರ್ ಅವರೇ, ನ್ಯಾಷನಲ್ ಹೈವೇ ಅಥಾರಿಟಿ ಇಲ್ಲಿ ಬಂದಿದ್ದಾರಾ ಯಾರಾದರೂ ಸ್ಟಾಫ್? ಅಲ್ಲ, ಕಳೆದ ಬಾರಿ ಆ ಪ್ರೊಸೀಡಿಂಗ್ಸ್ ಅಲ್ಲಿ ಯಾವುದೆಲ್ಲ ಕಂಪ್ಲೇಂಟ್ ಬಂದಿಲ್ಲ, ಅದನ್ನ ಯಾವ್ದು ರೆಕ್ಟಿಫೈ ಮಾಡಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿ. ನ್ಯಾಷನಲ್ ಹೈವೇ ಬಗ್ಗೆ ನಾವು ಮಾತಾಡಿದ್ದೇವೆ. ನ್ಯಾಷನಲ್ ಹೈವೇ ಇದೆ, 2 ಮತ್ತು 4 ವಾರ್ಡ್ದು ನೀರಿನ ಸಮಸ್ಯೆಗಳಿದೆ. ನನಗೆ ಕೂಡ ಕರೆ ಬರ್ತಾ ಇದೆ. ಯಾರಿದ್ದಾರೆ ನ್ಯಾಷನಲ್ ಹೈವೇ? ಯಾರಿದ್ದಾರೆ? ಟ್ರಾಫಿಕ್ ಇಂದ ಯಾರಿದ್ದಾರೆ? ಒಂದೊಂದಾಗಿ ಇದು ಮಾಡಲಿ. ಟ್ರಾಫಿಕ್ ಸಮಸ್ಯೆ ಮೀಟಿಂಗ್ ಕರಿಬೇಕಿತ್ತು, ಅದರ ಬಗ್ಗೆ ಯಾವುದೇ ಇದು ಮೀಟಿಂಗ್ ಕರೀಲಿಲ್ಲ. ಮಾನ್ಯ ಮೇಯರ್ ಅವರೇ, ಒಂದು ನಿಮಿಷ ಸದಸ್ಯರೇ, ಎಲ್ಲರಿಗೂ ಅವಕಾಶ ಬಗ್ಗೆ ಪ್ರೊಸೀಡಿಂಗ್ಸ್ ಬಗ್ಗೆ ಏನಾಗಿದೆ? ನ್ಯಾಷನಲ್ ಹೈವೇ ಇಂದ ಯಾರು ಬಂದಿದ್ದಾರೆ? ನ್ಯಾಷನಲ್ ಹೈವೇ ಇಂದ ಯಾರಿದ್ದಾರೆ? ಕ್ಲಾರಿಫಿಕೇಶನ್ ಆಗಿದೆ, ಏನೆಲ್ಲ ರೆಕ್ಟಿಫಿಕೇಶನ್ ಆಗಿದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೆಗಿಬೇಕು ನಾವು.
STP ಖರ್ಚು ಮಾಡಿದ್ದೇವೆ. STPಗೆ ಇಷ್ಟು ಕೋಟಿ ಖರ್ಚು ಮಾಡಿ ಪುನಃ ಸೀವೇಜ್ ವಾಟರ್ ನದಿಗೆ ಹೋಗ್ತಾ ಇದೆ ಅಂದ್ರೆ ನಾವು ಇದರ ಜವಾಬ್ದಾರಿ ಯಾಕೆ ತಗೊಳ್ಬೇಕು? ಪ್ರತಿ ವರ್ಷ ನಾವು ಎಸ್ಟಿಮೇಟ್ ಮಾತಾಡ್ತೇವೆ. ಪ್ರತಿ ವರ್ಷ ನಾಯಕರಾಗಲಿ ನಿಮ್ಮ ಮೆಂಬರ್ ಆಗಲಿ ಎಲ್ಲರೂ STP ಬಗ್ಗೆ ಮಾತಾಡ್ತೇವೆ. ಇಷ್ಟರ ತನಕ ಇಷ್ಟು ಕೋಟಿ ಖರ್ಚು ಮಾಡಿ ಏನಾದರೂ ಪ್ರಯೋಜನ ಆಗಿದೆ? ನಾವು ಹಣವನ್ನು ಸುರಿಸ್ತಾ ಇದ್ದೇವೆ, ಆದ್ರೆ ಆರೋಗ್ಯದ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕು? ನಾವು ಮಾಡಬೇಕು. ಇವತ್ತು ಏನಾಗ್ತಾ ಉಂಟು ನಿಮ್ಗೆ ಗೊತ್ತಿಟ್ಟು ಇಡೀ ರಾಜ್ಯದ 13 ನದಿಗಳು ಕಲುಷಿತಗೊಂಡಿದೆ. ಅದರಲ್ಲಿ ಒಂದು ನೇತ್ರಾವತಿ ನದಿ ಮಾಧ್ಯಮದಲ್ಲಿ ಬಂದಿದೆ, ಹೌದಾ? ಬಂದ್ಮೇಲೆ ನಾವು ಅದೇ ನದಿಯಿಂದ ಲೋ ವಾಟರ್ ಅನ್ನು ಸುರಕ್ಷಿತ ಭಾಗಕ್ಕೆ, ನಮ್ಮ ಕೆಲವು ಭಾಗಕ್ಕೆ ಕೊಡ್ತಾ ಇದ್ದೇವೆ. ಕುಡಿಯಲಿಕ್ಕೆ ಯೋಗ್ಯ ಅಲ್ಲದ ನೀರನ್ನು ನಾವು ಕೊಡ್ತಾ ಇದ್ದೇವೆ. ಜನರ
40% ಏರಿಯಾ ವಿಜಯ್ ಘಾಟಿಗಳಿಂದ ಆರಂಭವಾಗ್ತದೆ. ನಮ್ಮ ಮನೋಜ್ ಕುಮಾರ್ ನಿಮ್ಮ ಗೋಳಿಕಲ್ ಏರಿಯಾ ರವಿಚಂದ್ರ ಏರಿಯಾ ನಮ್ಮ ಇಲ್ಲಿ ತನಕ ಸಹ ಪಣಂಬೂರು ಸುರತ್ಕಲ್ ತನಕ ಸಹ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 40-50% ಏರಿಯಾಕ್ಕೆ ಟ್ರೀಟ್ಮೆಂಟ್ ವಾಟರ್ ನಾವು ಕೊಡ್ತಾ ಇಲ್ಲ. ಆದ್ರಿಂದಾಗಿ ಏನು ನದಿಗೆ ಇಂಥದ್ದು ಬಂದ್ರೆ ಅದೆಲ್ಲದಕ್ಕೆ ಕನೆಕ್ಷನ್ ಉಂಟು. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಎಲ್ಲ ಮನೆಗಳಿಗೆ ಈ ನೀರು ಬರುವಂತ ಚಾನ್ಸ್ ಉಂಟು.
ನಮಗೆ ಕುಡಿಯುವಂತ ನೀರು ಬರುವಂತದ್ದು ತುಂಬೆ ಡ್ಯಾಮಿಂದ. ತುಂಬೆ ಡ್ಯಾಮಿಂದ 160 ml ನೀರು ಬರ್ತಾ ಇದೆ. ಅದರಲ್ಲಿ 80 ml ನೀರು ಟ್ರೀಟೆಡ್ ವಾಟರ್ ಬರ್ತಾ ಇದೆ. ಕಲುಷಿತ ವಾಟರ್ ಎಲ್ಲೆಲ್ಲ ಮಕ್ಕಳಿಗೆ ಆಗ್ತಾ ಇದೆ. ಅನೇಕ ಬಾವಿಗಳಿಗೆ ಇದು ಸಮಸ್ಯೆ ಆಗಿದೆ. ಮತ್ತು ಇದಕ್ಕೆ ಒಂದು ದೊಡ್ಡ ರೀತಿಯ ಒಂದು ಸುಧಾರಣೆ ತರುವಂತಹ ಅವಶ್ಯಕತೆ ಇದೆ. ಇದು ನಿನ್ನೆ ಮೊನ್ನೆಯದಾದ್ರೆ ಕೇಳಬಹುದು ಅಲ್ಲ, ಎಲ್ಲಿ ಬಹಳ ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನನ್ನ ಒಂದು ಕಳಕಳಿ ಏನು, ಯಾವುದೇ ಕಾರಣಕ್ಕೂ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಮುಂದೆ ಇನ್ನೂ ದೊಡ್ಡದಾಗಿ ಬೆಳೆಯತಕ್ಕಂಥ ಒಂದು ನಗರ. ಈ ನಗರಕ್ಕೆ ಬಹಳಷ್ಟು ದೊಡ್ಡ ಹೆಸರಿದೆ ಮತ್ತು ಸ್ಮಾರ್ಟ್ ಸಿಟಿ ಒಳಗಡೆ ಈ ನಗರ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಬೇಕಾದಂತ ದುಡ್ಡುಗಳು ಕೂಡ ಇವತ್ತು ಬಂದಿದ್ದಾವೆ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಯಾವುದೇ ಕಾರಣ ವಿರೋಧ ಪಕ್ಷದವರು ಹೆಚ್ಚಿದಂತಹ ವಿಚಾರ ಏನಿದೆ, ಯಾವುದು ಕಲುಷಿತ ವಾಟರ್ಗಳು ಹೋಗುವಂತದ್ದಿರ್ಬೋದು, STPಗಳ ಅವರ ಮೇಂಟೆನೆನ್ಸ್ ಫೇಲ್ಯೂರ್ ಇರ್ಬೋದು, ಇದೆಲ್ಲದರ ಬಗ್ಗೆ ನಾನಷ್ಟು ಮೊನ್ನೆ ಅಲ್ಲಿ ಜಪ್ಪಿನ ಹೋಗೋದು ಒಂದು ಏರಿಯಾಕ್ಕೆ ಹೋಗಿದ್ದೆ. ಅಲ್ಲಿ ಎಲ್ಲಿವರೆಗೆ ಅಂದರೆ ಎಲ್ಲಾ ತೋಡುಗಳಲ್ಲಿ ಕೂಡ ನೀರು ಅಲ್ಲಿ ಪಂಪ್ ಹಾಳಾಗಿ ಸುಮಾರು ದಿವಸಗಳಾಗುತ್ತೆ. ಆ ನೀರಿನ ತೋಡಲ್ಲಿ ಹೋಗುವಂಥದ್ದು ನೋಡಿದ್ರೆ, ಆ ವಾಸನೆಗಳಲ್ಲಿ ನೋಡಿದ್ರೆ ಜನರ ಪರಿಸ್ಥಿತಿ ದುಸ್ಥಿತಿ, ಜನರ ಬದುಕುವಿಗೆ ಅದು ಸ್ವಲ್ಪ ತೊಂದರೆ ತಂದುಕೊಟ್ಟಿದೆ. ನಾನು ತಮ್ಮ ಹತ್ರ ಇಷ್ಟು ವಿನಂತಿ ಮಾಡ್ತೇನೆ, ರಾ ವಾಟರ್ ಕೊಡ್ತೇನೆ ಅಂತ ಹೇಳುವ ಮಾತು ಈ ಸಭೆಯಲ್ಲಿ ಬಂದದೇ ನನಗೆ ಹಾಕಂತಾಗ ನಾನು ಅದೇ ನೀರು ಕುಡಿಯುವ, ಅದೇ ನೀರಿನಲ್ಲಿ ನಾವು ಸೇವನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಇಮಿಡಿಯೇಟ್ ಆಗಿ ಒಂದು ಸಮಿತಿಯನ್ನ ಅಪಾಯಿಂಟ್ ಮಾಡಿ ಫ್ಯಾಕ್ಟ್ ಫೈಂಡಿಂಗ್ ಅನ್ನು ಮಾಡಿ, ಒಂದು ವೇಳೆ ಅಂಥದ್ದು ಆಗುತ್ತಿದ್ರೆ ಅದು ಆಗಿದ್ರೆ ಅಂದ್ರೆ ಹೇಗೆ ಆಗಿದೆ ಎಲ್ಲರನ್ನ ವಿಶ್ವಾಸ ಇಟ್ಕೊಂಡು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ದಿ ಒಪೋಸಿಷನ್ ಅಂಡ್ ಲೆಫ್ಟಿಂಗ್ ಅಲೋನ್ ದಿ ಒಪೋಸಿಷನ್ ಆಡಳಿತ ಪಕ್ಷ, ಪ್ರೆಸಿಡೆಂಟ್ ಬೆಂಚ್ ಅವರು ಒಪೋಸಿಷನ್ ಅವರು ಇಬ್ಬರೂ ಕೂಡಿ ಒಂದು ವೇಳೆ ಅಂಥದ್ದು ಆಗಿದ್ದಿದ್ರೆ ಇಮಿಡಿಯೇಟ್ ಆಗಿ ಒಂದು ತನಿಖೆಗೆ ನಾವು ಈ ಸಂದರ್ಭದಲ್ಲಿ ಆದೇಶ ಮಾಡಬೇಕು, ತನಿಖೆ ಮಾಡಬೇಕು. ಮತ್ತು ಇದರ ಫ್ಯಾಕ್ಟ್ ಏನಿದೆ ಅಂಥದ್ದು ಜನರ ಮನಸ್ಸಿಗೆ ಗೌರವ ಇರಬಾರದು. ಸದಸ್ಯರು ವಿಷಯವನ್ನ ಹೇಳಿದ್ರು. ಇದರ ಬಗ್ಗೆ ಈಗ ಯಾರು ಪ್ರವೀಣ್ ಚಂದ್ರ ಅವರು ಹೇಳಿದ್ರು 50% 4 STP ಇದೆ. 4 STP ನಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟ್ಸ್ ಏನ್ ಬರ್ತಾ ಇದೆ ಅಂತ ನಿಮಗೆ ಈಗ 2 ನಿಮಿಷದಲ್ಲಿ ವಿಸ್ತಾರವಾಗಿ ತಿಳಿಸ್ತೇನೆ. ಶ್ರೀಗಪ್ಪ ರಿಪೋರ್ಟ್ಸ್ ಜೊತೆಗೆ ವಿವರಣೆ ಮಾಡಪ್ಪ. ಪೂಜ್ಯ ಮಹಾಪೌರರ ಅಪ್ಪಣೆ ಮೇರೆಗೆ ಸರ್, ನಮ್ಮಲ್ಲಿ ಒಟ್ಟು 4 STPಗಳಿದೆ. ಕಾವೂರು, ಸೂರತ್ಕಲ್ಲು, ಪಚ್ಚನಾಡಿ ಹಾಗೂ ಬಜಾಜ್ STP ಅಂತ 4 STPಗಳಿದೆ. ಕಾವೂರು STPಯನ್ನ MSCZ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಪಚ್ಚನಾಡಿಯಿಂದ ಶಾನ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೂ ಸೂರತ್ಕಲ್ STP ಹಾಗೂ ಬಜಾಜ್ STPಯನ್ನ ಗ್ರೀನ್ ಎನ್ವೈರನ್ಮೆಂಟ್ ಅವರ ಜೊತೆಗೆ ನಾವು ಮೇಂಟೆನೆನ್ಸ್ ಕೊಡ್ತಿದ್ದೇವೆ. ಈಗಾಗಲೇ ಮಾನ್ಯ ಸದಸ್ಯರು ಹೇಳಿದಾಗೆ ಪಚ್ಚನಾಡಿ STPಯಲ್ಲಿ ಪಕ್ಕ ಒಂದು ವೆಟ್ವೆಲ್ ಇದೆ ಸರ್. ಆ ವೆಟ್ವೆಲ್ ಅಲ್ಲಿ ಪಂಪ್ ಹಾಳಾಗಿ ಅದರಿಂದ ತೋಡಲ್ಲಿ ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ದೂರಿರ್ತಾರೆ ಸರ್. ಈಗ ಅಲ್ಲಿ ಪರಿಶೀಲಿಸಿದಾಗ ಅಲ್ಲಿ ಪಂಪ್ ಹಾಳಾಗಿರೋದು ಕಂಡು ಬಂದಿರುತ್ತೆ ಸರ್. ಆ ಕ್ಷಣದಲ್ಲೇ ನಾವು ಅದಕ್ಕಿಂತ ಮುಂಚೆನೆ ಈ ಹಿಂದೆ ಇದ್ದ ಅಧಿಕಾರಿಗಳು ಆ ಸಂಸ್ಥೆಗೆ 2 ನೋಟಿಸ್ ಕೊಟ್ಟಿರ್ತಾರೆ, ಇದನ್ನ ಪಂಪ್ನ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು. ಈಗ ಪ್ರಸ್ತುತ ಪ್ರೆಸೆಂಟ್ ಈಗ ಅಲ್ಲಿರುವಂತಹ 2 ಪಂಪ್ ಅನ್ನ ಸರಿ ಮಾಡಿ ಇವಾಗ ಯಾವುದೇ ಕೂಡ ನೀರು ಕೂಡ ತೋಡಿಗೆ ಹರಿತಾ ಇದೆ ಸರ್. ಪಚ್ಚನಾಡಿ STPಯಿಂದ ತೋಡಿಗೆ ಮಾತ್ರ ಹರಿತಾ ಇದೆ ಸರ್. ಮತ್ತೆ STPಯಲ್ಲಿ ಟೋಟಲ್ 8.75 ml ಕೆಪಾಸಿಟಿ ಇದ್ರೂ ಕೂಡ ನಾವು ಅದರಲ್ಲಿರುವಂತ ನೀರು ಯಾವುದು ಇನ್ ಕೇಸ್ ಒಂದು ವೇಳೆ TTPಗೆ ನೀರು ಹೋಗೋದು ಕಡಿಮೆ ಆಗಿ ಇಲ್ಲಿ ಓವರ್ಫ್ಲೋ ಆಗಿ ತೋಡಿಗೆ ಹೋಗ್ತದೆ, ತೋಡಿಗೆ ಹೋಗಿ ಮರಗೂರು ಡ್ಯಾಮ್ ಸೇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮರಗೂರು ಡ್ಯಾಮ್ನ ಡೌನ್ ಸ್ಟ್ರೀಮ್ಗೆ ಈಗಾಗಲೇ ಪಂಪ್ ಅಳವಡಿಸಿ ಅಲ್ಲಿಗೆ ನಾವು ನೀರು ಕೊಡ್ತಾ ಇದ್ದೀವಿ ಸರ್. ಇದರಿಂದ ಮರಗೂರು ಡ್ಯಾಮ್ಗೆ ಯಾವುದೇ ನೀರು ಸೇರ್ತಾ ಇದೆ ಸರ್. ಯಾವುದು ಪಚ್ಚನಾಡಿ STPಯಿಂದ ಟ್ರೀಟೆಡ್ ವಾಟರ್. ಇನ್ನೊಂದು ಸರ್ ನಿಮ್ಮ ಗಮನಕ್ಕೆ, ಈ ನಮ್ಮ ಪಚ್ಚನಾಡಿ STP ವರ್ಕ್ ಆಗ್ತಾ ಇರೋದು ಆರ್ಟಿಫಿಷಿಯಲ್ ಪ್ರೋಸೆಸ್ ಇದೆ ಸರ್. ಇದು ಅಟ್ ಪ್ರೆಸೆಂಟ್ ಇರುವಂತ 2014 ಇರುವಂತಹ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾಮ್ಸ್ ಪ್ರಕಾರ ಇದು ವರ್ಕ್ ಆಗ್ತಾ ಇರೋದಕ್ಕೆ ನಾವು ಡಿಸೈನ್ ಮಾಡಿದ್ವಿ ಸರ್. ಇದನ್ನ ಹಿಂದೆ 2004-5ರಲ್ಲಿ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡಿದ್ರು. ಅಟ್ ಪ್ರೆಸೆಂಟ್ ಸರ್ ಈಗ ಟ್ರೀಟೆಡ್ ಹೋಗ್ತಾ ಇರೋದು. ಇನ್ನೊಂದು ಪಚ್ಚನಾಡಿ STPಯಲ್ಲಿ ಈಗಿರುವಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾಮ್ಸ್ ಪ್ರಕಾರ 2021-22 ನಾಮ್ಸ್ ಪ್ರಕಾರ ಇರುವಂತ COD, BOD, TSS ವ್ಯಾಲ್ಯೂಗಳಿಗೆ ನಾವು 2004ನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ STP ಪ್ಯಾರಾಮೀಟರ್ಗಳು ಹೊಂದಾಣಿಕೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಇದಕ್ಕೋಸ್ಕರ ನಾವು ನಮಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸುಮಾರು ನೋಟಿಸ್ಗಳು ಬರ್ತಾ ಇತ್ತು. ಇದನ್ನ ನಮ್ಮ ಮಾನ್ಯ ಪಾಲಿಕೆ ಸದಸ್ಯರು ಹಾಗೂ
ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.